ಹಾಯ್ ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ, ಇವಾಗ ಮಕ್ಕಳಿಗೆ ಕ್ರಿಸ್ಮಸ್ಗೆ ಅಂತ 10 ದಿವಸ ರಜಾ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ. ಊರಲ್ಲಿ ಹೋದ್ಮೇಲೆ ಒಂದು ನೆಕ್ಸ್ಟ್ ಡೇನೇ ಮದುವೆ ಇತ್ತು. ನಮ್ಮದು ರಿಲೇಟಿವ್ಸಲ್ಲೇ ಒಂದು ಮದುವೆ ಇತ್ತು. ಆ ಮದುವೆ ಕಾರ್ಯಕ್ರಮ ಮುಗಿಸ್ಕೊಂಡು ಅದಾದ ನಂತರ ನೆಕ್ಸ್ಟ್ ಡೇನೇ ನಾವು ಇಡೀ ಫ್ಯಾಮಿಲಿ ಎಲ್ಲ ಇವಾಗ ಹೊಲಕ್ಕೆ ಬಂದಿದ್ದೀವಿ. ನಮ್ಮ ಅಮ್ಮನ ಮನೆಗೆ ಹೋದರೆ ಸಾಕು, ಮನೆಗಿಂತ ನಮಗೆ ಜಾಸ್ತಿ ಅಂದರೆ ಹೊಲಕ್ಕೆ ಹೋಗೋದೇ ತುಂಬಾ ಇಷ್ಟ ಆಗುತ್ತೆ. ಈವನ್ ಮಕ್ಕಳು ಕೂಡ ಹೊಲಕ್ಕೆ ನಡಿ ಅಂತ ತುಂಬಾ ಹಠ ಮಾಡ್ತಾರೆ. ಅಲ್ಲಿ ಹೊಲದಲ್ಲೆಲ್ಲ ಪೂರ್ತಿ ಎಲ್ಲ ಕಬ್ಬನ್ನೇ ಹಚ್ಚಿದ್ದಾರೆ. ಸೊ ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ನೀರು ಕೂಡ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಅಂದರೆ ಮಕ್ಕಳು ಹೊಲದಲ್ಲಿನೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಈ ಸರ್ತಿ ನನಗೆ ಕೂಡ ತುಂಬಾ ಅನ್ನಿಸ್ತಾ ಇತ್ತು ಹೊಲಕ್ಕೆ ಹೋಗೋಣ ಅಂತ. ಸೊ ಹಾಗಾಗಿ ನಾನು ಅಲ್ಲಿ 3-4 ದಿವಸ ಅಮ್ಮನ ಮನೆಯಲ್ಲೇ ಇದ್ದೆ. ಸೊ ಹಾಗಾಗಿ ಡೈಲಿ ನಾವು ಸಾಯಂಕಾಲ ಒಂದು 3 ಗಂಟೆಗೆ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಡೇ ಹೊಲಕ್ಕೆ ಹೋದಾಗ ಶೂಟ್ ಮಾಡ್ಕೊಂಡಿರೋಂತಹ ವಿಡಿಯೋ ಇದೆ. ನಮ್ಮದು ವೇಣಿದೇವರು ಕೂಡ ನಿಮಗೆಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತಿಂದ ಈ ವಿಡಿಯೋಲಿ ನಂದು ಇಡೀ ಫ್ಯಾಮಿಲಿಗೆ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ನಾವು ಎಷ್ಟು ಜನ ಇದ್ದೀವಿ, ಯಾರ್ಯಾರೆಲ್ಲ ಇದ್ದಾರೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು ನಮ್ಮದು ಅಣ್ಣನ ಮಗಳು, ಅದಾದ ನಂತರ ನಮ್ಮದು ದೊಡ್ಡ ವೇಣಿ, ಅದಾದ ನಂತರ ನಮ್ಮ ಸಣ್ಣ ವೇಣಿ, ನಮ್ಮ ಅಮ್ಮ, ಹಾಗೆ ನಮ್ಮದು ಅಣ್ಣ. ಆಲ್ರೆಡಿ ನಮ್ಮದು ಅಪ್ಪ, ನಮ್ಮ ಮನೆಯವರು ಮತ್ತು ಮಕ್ಕಳು ಮತ್ತು ನಮ್ಮ ತಮ್ಮ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ನೀವು ನೋಡಿರ್ತೀರ, ಫಸ್ಟ್ ಅವರೇ ಮುಂದುಗಡೆ ಹೋಗಿದ್ದು. ಸೊ ಇವಾಗ ಜಸ್ಟ್ ನಾವು ಹಾಗೆ ನಾರ್ಮಲಾಗಿ ಯಾವುದೇ ಒಂದು ವಿಷಯ ಬಗ್ಗೆ ಮಾತಾಡ್ಕೊತ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಎಲ್ಲ ಕಡೆ ಕಬ್ಬೇ ಇರೋದು. ಕಬ್ಬು ಬಿಟ್ಟರೆ ಇವಾಗ ರೀಸೆಂಟಾಗಿ ಅವರು ಗೋಧಿ ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ಏನಾದರೂ ಮನೆಗೆ ಬೇಕಾಗಿರೋವಂಥ ತರಕಾರಿ ಅಂತ ಹಾಕ್ತಾ ಇರ್ತಾರೆ ಅಷ್ಟೇ. ಸೊ ಅದು ಬಿಟ್ಟರೆ ಜಾಸ್ತಿ ಅಂದರೆ ನಾನು ನೋಡಿರೋದ ಪ್ರಕಾರ ಪ್ರತಿ ವರ್ಷ ಅಲ್ಲಿ ಬರೀ ಕಬ್ಬನ್ನೇ ಹಚ್ತಾರೆ. ಇವಾಗ ನಾವೆಲ್ಲರೂ ಕೂಡ ಬೋರಿ ಹತ್ರ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು, ಬೋರಿ ನದಿ ಫುಲ್ ಎಲ್ಲ ಡ್ರೈ ಆಗಿದೆ, ಸ್ವಲ್ಪ ಕೂಡ ನೀರಿಲ್ಲ. ಈ ವರ್ಷ ಮಳೆನೇ ಬಂದಿಲ್ಲ ಪಾಪ ಅವರಿಗೆ. ಸೊ ಹಾಗಾಗಿ ಸ್ವಲ್ಪ ಕೂಡ ನೀರಿಲ್ಲ, ಕಂಪ್ಲೀಟಾಗಿ ಬೋರಿ ಎಲ್ಲ ಒಣಗಿದೆ. ಸೊ ರೀಸೆಂಟಾಗಿ ಇವಾಗ ಇದು ಬಾವಿನ ಹೊಡೆದಿದ್ದಾರೆ. ಸೊ ಇದ್ರದ್ದು ಇನ್ನೂ ಪೂಜೆ ಆಗಿಲ್ಲ. ಹಾಗೆ ಮಕ್ಕಳು ಕೂಡ ನೋಡಿ ಈ ಥರ ಮರಳಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ನಮ್ಮ ಮಕ್ಕಳಿಗೆ ಈ ಥರ ಆಟ ಆಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಪ್ರತಿ ಸರ್ತಿ ಬಂದಾಗ ಬರೀ ಹೊಲಕ್ಕೆ ನಡಿ ಅಂತಲೇ ಹೇಳ್ತಾರೆ. ಲಾಸ್ಟ್ ಟೈಮ್ ಬಂದಿದ್ದೀವಿ ನಾವು, ಒಂದು ಸ್ವಲ್ಪ ನೀರಿತ್ತು ಅಷ್ಟೇ. ಅದು ಆವಾಗೂ ಕೂಡ ನಾನು ವಿಡಿಯೋ ಹಾಕಿದ್ದೆ. ಸೊ ಗೊತ್ತಿಲ್ಲ ನೀವು ನೋಡಿದ್ದೀರಾ ಇಲ್ಲ ಅಂತ. ಆದರೆ ಈ ಸರ್ತಿ ನೋಡಿ ಫುಲ್ ಎಲ್ಲ ಬೋರಿ ಎಲ್ಲ ಡ್ರೈ ಆಗಿದೆ. ಇದು ತುಂಬಾ ದೊಡ್ಡದಾಗಿದೆ. ನಿಮಗೆ ಕ್ಯಾಮೆರಾದಲ್ಲಿ ಅನ್ನಿಸ್ತಾ ಇರ್ಬೋದು ಇಷ್ಟು ಚಿಕ್ಕದಂತ, ಆದರೆ ಇದು ತುಂಬಾ ದೊಡ್ಡದಾಗಿದೆ. ಇಷ್ಟು ಡ್ರೈ ಯಾವತ್ತೂ ಕೂಡ ಇರಲಿಲ್ಲ. ಸ್ವಲ್ಪ ನೀರು ಎಲ್ಲಾದರೂ ಇರ್ತಾ ಇತ್ತು. ಆದರೆ ಈ ಸರ್ತಿ ಸ್ವಲ್ಪ ಕೂಡ ಮಳೆ ಬಂದಿಲ್ಲ. ಹಾಗಾಗಿ ಫುಲ್ ಬೋರಿ ಎಲ್ಲ ಒಣಗಿದೆ. ಹಾಗೆ ನೋಡಿ, ಮಕ್ಕಳು ನಮಗಿಂತ ಮುಂಚೆ ಬಂದು ಇಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಹಿಂದೆ ಯಾರಾದರೂ ಒಬ್ಬರು ಇರಲೇಬೇಕು, ಮಕ್ಕಳನ್ನು ಹಾಗೆ ಬಿಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ತುಂಬಾ ಚಿಕ್ಕವ್ರು ಇದ್ದಾರಲ್ಲ. ಸೊ ಹಾಗಾಗಿ ಯಾವಾಗೂ ಕೂಡ ಅವ್ರ ಜೊತೆ ಯಾರಾದರೂ ಒಬ್ಬರು ಇರಲೇಬೇಕು. ಸೊ ಅದಕ್ಕೆ ಅಪ್ಪ ಕರ್ಕೊಂಡು ಬಂದಿದ್ದರು ಫಸ್ಟ್. ಅದಾದ ನಂತರ ಅಲ್ಲಿ ಬಾರಿಕೆ ಗಿಡ ಇತ್ತು. ನಮ್ಮದು ವೇಣಿ ಹೋಗಿಬಿಟ್ಟು ಬಾರಿಕೆನ ತೊಗೊಂಡು ಬಂದಿದ್ದಾರೆ. ಬಾರಿಕೆ ಕೂಡ ತುಂಬಾ ಸ್ವೀಟಾಗಿತ್ತು. ತೋರಿಸು ತಪ್ಪಲ್ಲ, ಹೆಂಗ ಈ ಥರನಾ ಇದು ಈ ಗಿಡ ತಗೋ. ಇದು ನೋಡವ ಪಪ್ಪ ಇದೆ ಹಚ್ಕೋತಾರಲ್ಲ, ಬಿದ್ದೊಳಗೆಲ್ಲ ಗಾಯ ಆಗಿದೆ, ರಗತ್ ಗಾಯ ಕಲಾಸ ನೋಡು. ಭಾಳ ಚಂದ ಇದೆಲ್ಲಿ ಬಿ ಹೇಳ್ತದೆ ನಮ್ಮ ಎಲ್ಲಿ ಬಿ ಹೇಳ್ತದ. ನಮ್ಮ ಮನೆ ಮೂಲಿ ಮೇಲೆ ಬಿ ಅದು ನೋಡೋದು ಗಾರಾಗಿ ಹೇಳ್ತದ. ಇದೊಂದ್ರ ಒಯ್ದು ಬಿಟ್ಬೇಕಲ್ಲಿ, ಇದು ತಿಕ್ಬಿಟ್ಟು ಹಚ್ಕೊಳ್ಳೋದು ಗಾಯದಲ್ಲಿ. ಗಾಡಿ ಬರ್ತದೆ ರೀ, ರಸ ಬರ್ತದ. ಪಪ್ಪ ಇದೇ ಹಚ್ಕೋತಾರ ದಿನ ನೋಡಿ. ರಾತ್ರಿ ನೀರು ಬಂದ ನೋಡ್ರಿ. ರಾತ್ರಿ ಹೊಸ ತೆಗಿಬೇಕ್ರಿ ಚಲೋ. ಫ್ರೆಶ್ ಕೊತ್ತಂಬರಿ. ಇದೇ ಹಾಕದ ಇವಾಗ ಬಜ್ಜಿಗೆ.
ಬೋರಿ ಹತ್ರ ಸುಮಾರು ಒಂದು 2 ಗಂಟೆ ತನಕ ನಾವು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮಕ್ಕಳಿಗೆ ನಾವು ಮೇಲೆ ಕರ್ಕೊಂಡು ಬಂದಿದ್ದೀವಿ. ಇಲ್ಲೇ ನೀರು ಮತ್ತು ಎಲ್ಲ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇಲ್ಲೇ ಇದೆ. ಹಾಗೆ ಬರಬೇಕಾದ್ರೆ ಬಾರಿಕೆ ಕೂಡ ತೊಗೊಂಡು ಬಂದಿದ್ವಿ. ಸೊ ನೋಡಿ ನಮ್ಮ ತಮ್ಮನ ಮಗಳು ನೋಡಿ ಎಷ್ಟು ಹಠ ಮಾಡ್ತಾ ಇದ್ದಾಳೆ ಬಾರಿಕೆ ತಿನ್ನೋದಕ್ಕೆ. ಇನ್ನೂ ಚಿಕ್ಕವಳಿದ್ದಾಳಲ್ಲ, ಸೊ ಒಳಗಡೆ ಬಾರಿಕೆಯಲ್ಲಿ ಬೀಜ ಇರುತ್ತೆ, ಅದು ನುಂಗಿದ್ರೆ ಕಷ್ಟ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಕೊಡ್ತಾ ಇಲ್ಲ. ಆದರೆ ಅವಳು ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ. ಹಾಗೆ ನಮ್ದು ಅಪ್ಪ ಕೂಡ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅವಳಿಗೆ ಕೊಡಬೇಡ ನುಂಗ್ತಾಳೆ ಅಂತ. ಆದರೂ ಕೂಡ ಅವಳು ಕೇಳಲೇ ಇಲ್ಲ, ನೋಡಿ ಬಾಯಿ ಒಳಗಡೆ ಹಾಕ್ಕೊಂಡಿದ್ದಾಳೆ. ಹಾಗೆ ಅಲ್ಲಿ ಸುಲ್ಗೈ ಅಂದರೆ ಹಸಿ ಕಡಲೆಕಾಯಿ ಕೂಡ ತೊಗೊಂಡು ಬಂದಿದ್ರು. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ಇದೇ ಫಸ್ಟ್ ಟೈಮ್ ನನ್ನ ಮಗ ತಿಂತಾ ಇರೋದು. ಸುಲ್ಗೈ ಅಂದರೆ ಏನು ಅಂತ ಅವನಿಗೆ ಗೊತ್ತೇ ಇರಲಿಲ್ಲ. ಸೊ ಹಸಿ ವಟಾಣಿ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಕೊಡ್ತಾ ಇದ್ದೆ. ಸೊ ಅವನು ಕೂಡ ತುಂಬಾ ಎಂಜಾಯ್ ಮಾಡ್ದ. ಈ ಸುಲ್ಗಾಯಿನ ಹಸಿ ತಿನ್ನೋಕ್ಕಿಂತ ಈ ಥರ ಒಲೆ ಮೇಲೆ ಸುಟ್ಟು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಮ್ಮದು ದೊಡ್ಡ ವೈನಿ ಬಂದುಬಿಟ್ಟು ಒಲಿನ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಬೆಳಿಗ್ಗೆ ನಾವು ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಸೊ ಇವಾಗ ಸಂಜೆ ಟೈಮಲ್ಲಿ ನಾವು ಹೊಲದಲ್ಲಿನೇ ಏನಾದರೂ ಬಜ್ಜಿ ಮಾಡ್ಕೊಂಡು ತಿನ್ನೋಣ ಅಂತ ಫಸ್ಟ್ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಬರಬೇಕಾದ್ರೇ ಅದಕ್ಕೆ ಬೇಕಾಗಿರೋವಂಥ ಎಲ್ಲ ಹಿಟ್ಟಾಗಿರ್ಬೋದು ಮತ್ತು ತರಕಾರಿ ಅದೆಲ್ಲ ಆಗಿರ್ಬೋದು ಜೊತೆಲೇ ತೊಗೊಂಡು ಬಂದಿದ್ವಿ. ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸುಲ್ಗೈ ತೊಗೊಂಡ್ಬಂದಿದ್ರು. ಸೊ ಹಾಗಾಗಿ ನಮ್ಮದು ವೈನಿ ಎಲ್ಲ ಮಕ್ಕಳಿಗೆ ನಮಗೆಲ್ಲರಿಗೂ ಕೂಡ ಸುಲ್ಗೈನ ಸುಟ್ಟು ಕೊಟ್ಟರು ಫಸ್ಟ್. ಆ ಕಡೆ ಅವರು ಸುಲ್ಗೈ ಸುಡ್ತಾ ಇದ್ರು, ಹಾಗೆ ಈ ಕಡೆ ನಾನು ಬಜ್ಜಿಗೆ ಈರುಳ್ಳಿನ ಕಟ್ ಮಾಡ್ತಾ ಇದ್ದೆ. ಇವತ್ತು ಈರುಳ್ಳಿ ಬಜ್ಜಿ ಮತ್ತು ಹಾಗೆ ಟಿಪ್ರಿಕಾಯಿ ಬಜ್ಜಿನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಡೆ ಟಿಪ್ರಿಕಾಯಿ ಬಜ್ಜಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಬೆಂಗಳೂರು ಸೈಡ್ ಟಿಪ್ರಿಕಾಯಿ ಸಿಗ್ತದೋ ಗೊತ್ತಿಲ್ಲ, ಆದರೆ ನಾನಂತೂ ಯಾವತ್ತೂ ಕೂಡ ನೋಡಿಲ್ಲ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇವಾಗ ಟಿಪ್ರಿಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪನೇ ಇತ್ತು, ಒಂದು 4-5 ಅಷ್ಟೇ ಇತ್ತು. ನಾವು ತುಂಬ ಜನ ಇದ್ವಿ. ಸೊ ಟಿಪ್ರಿಕಾಯಿ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಜೊತೆಯಲ್ಲಿ ಈರುಳ್ಳಿ ಬಜ್ಜಿ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಈರುಳ್ಳಿ ಮತ್ತು ಟಿಪ್ರಿಕಾಯಿ ಎಲ್ಲ ಕಟ್ ಮಾಡ್ಕೊಂಡೆ. ಹಾಗೆ ಈ ಕಡೆ ಇನ್ನೊಬ್ಬರು ವೈನಿ ಬಂದುಬಿಟ್ಟು ಬಜ್ಜಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಸೊ ಈ ಥರ ಇಡೀ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಸೊ ಯಾರ್ಯಾರಿಗೆಲ್ಲ ಈ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್ಪೆಷಲಿ ನನಗಂತೂ ಹಳ್ಳಿ ಜೀವನ, ಹಳ್ಳಿ ಲೈಫ್ ಸ್ಟೈಲ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನು ನನ್ನ ಮಕ್ಕಳು ಕೂಡ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಮಕ್ಕಳಿಗೆ ಸ್ಕೂಲ್ಗೆ ರಜಾ ಬಿದ್ದರೆ ಸಾಕು, ಒಂದು 4-5 ದಿವಸಕ್ಕಾಗಲಿ ನಾನು ಮಕ್ಕಳನ್ನು ಊರಿಗೆ ಕರ್ಕೊಂಡು ಹೋಗ್ತೀನಿ. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಅಜ್ಜಿ ಊರು, ಮಾಮನ ಹತ್ರ ಹೋಗಬೇಕು, ಈ ಥರ ಹೊಲಕ್ಕೆ ಹೋಗಬೇಕು ಅಂತ. ನೋಡಿ ಬಿಸಿ ಬಿಸಿ ಟಿಪ್ರಿಕಾಯಿ ಬಜ್ಜಿ ರೆಡಿ ಆಯಿತು. ಎಲ್ಲ ಕೂಡ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ವಿ. ಜಸ್ಟ್ ಬಂದುಬಿಟ್ಟು ಕಟ್ ಮಾಡಿ ಹಿಟ್ಟು ಕಲಿಸಿ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿತ್ತು. ಸೊ ಇಡೀ ಫ್ಯಾಮಿಲಿ ಎಲ್ಲ ಜೊತೆಲೇ ಕೂತ್ಕೊಂಡು ರಾತ್ರಿ 7 ಗಂಟೆಗೆ ನಾವು ಮನೆಗೆ ಬಂದ್ವಿ. ಹಾಗೆ ಮನೆಗೆ ಬಂದ ಮೇಲೆ ಅವತ್ತಿನ ದಿವಸನೇ ನಮ್ಮದು ಊರ್ದು ಠೇರ್ ಇತ್ತು, ಅಂದರೆ ಜಾತ್ರೆ ಇತ್ತು, ಸಿಚುಲೇಶ್ವರ ಜಾತ್ರೆ. ಸೊ ಸುಮಾರು ವರ್ಷ ಆಯಿತು ನಾನು ಈ ಥರ ಜಾತ್ರೆ ನೋಡಿಬಿಟ್ಟು. ಸೊ ಕರೆಕ್ಟ್ ಟೈಮಿಗೆ ನಾನು ಈ ಸರ್ತಿ ಊರಿಗೆ ಹೋಗಿದ್ದೆ ಅಂತ ಅನ್ನಿಸ್ತು. ಸೊ ಅವತ್ತಿಂದ ಹೊಲ್ದು ಬಂದ ಮೇಲೆ ಎಲ್ಲರೂ ರೆಡಿ ಆಗಿಬಿಟ್ಟು ರಾತ್ರಿ 8 ಗಂಟೆಗೆ ನಾವು ಈ ಠೇರ್ ನೋಡೋದಕ್ಕೆ ಹೋದ್ವಿ. ತುಂಬಾ ದೊಡ್ಡದಾಗಿದೆ ಇದು ಗ್ರೌಂಡ್. ಸೊ ಅದೆಲ್ಲ ನೋಡಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ನಾವು ಮಧ್ಯಾಹ್ನಕ್ಕೆ ಹೊಲಕ್ಕೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ಬರಬೇಕಾದ್ರೆ ನಾವು ಊಟ ಆಯ್ತೆಲ್ಲ ಇಲ್ಲೇ ತೊಗೊಂಡು ಬಂದಿದ್ವಿ. ಸೊ ಮನೆಯಲ್ಲಿ ಊಟ ಮಾಡೋದು ಬೇಡ, ಬೇಗ ಎಲ್ಲ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ನಾವೆಲ್ಲ ರೆಡಿ ಮಾಡಿಕೊಂಡು ಹೊಲಕ್ಕೆ ಬಂದಿದ್ವಿ. ಸೊ ಹೊಲದಲ್ಲೇ ಎಲ್ಲ ಜೊತೆಲೇ ಕೂತ್ಕೊಂಡು ಊಟ ಮಾಡಿ ಇವಾಗ ನೋಡಿ ಇಲ್ಲಿ ಶೀತ್ನಿ ಸುಡ್ತಾ ಇದ್ದಾರೆ. ಶೀತ್ನಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸುಮಾರು ವರ್ಷ ಆಯಿತು ನಾನು ಈ ಥರ ಹೊಲಕ್ಕೆ ಹೋಗಿಬಿಟ್ಟು ಎಸ್ಪೆಷಲಿ ಶೀತ್ನಿ ತಿಂದಿರೋದು. ಮುಂಚೆ ಆದರೆ ನಾವು ಅಲ್ಲೇ ಇದ್ವಿ. ಸೊ ಪ್ರತಿ ವರ್ಷ ಈ ಥರ ಶೀತ್ನಿ ತಿನ್ನೋದಕ್ಕೆ ಅಂತ ಹೊಲಕ್ಕೆ ಹೋಗ್ತಾ ಇದ್ವಿ. ಆದರೆ ಮದುವೆ ಮಾಡ್ಕೊಂಡು ಬಂದಮೇಲೆ ನಾನು ತುಂಬಾ ಕಡಿಮೆ ಟೈಮ್ ಈ ಥರ ಹೋಗಿಬಿಟ್ಟು ಶೀತ್ನಿ ಎಲ್ಲ ತಿಂತಾ ಇರೋದು. ಈವನ್ ನನ್ನ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಶೀತ್ನಿ ಸೀಸನಲ್ಲಿ ಅಪ್ಪನೇ ತೊಗೊಂಡು ಬಂದಿದ್ದರು ಬೆಂಗಳೂರಿಗೆ. ಆದರೆ ಈ ಸರ್ತಿ ನಾವೆಲ್ಲರೂ ಕೂಡ ಹೋಗಿಬಿಟ್ಟು ಹೊಲದಲ್ಲಿನೇ ಈ ಥರ ಕುತ್ಕೊಂಡು ತಿಂತಾ ಇದ್ದಾರೆ. ಸೊ ಇವ್ರು ಬಂದುಬಿಟ್ಟು ನಮ್ಮದು ಕಾಕ, ನಮ್ಮದು ಹೊಲದಲ್ಲಿ ಕೆಲಸ ಮಾಡೋರು. ಇವರೇ ನಮಗೆ ಪ್ರತಿ ವರ್ಷ ಶೀತ್ನಿನ ಸುಟ್ಟು ಕೊಡ್ತಾರೆ. ಸೊ ನೋಡಿ ಇವಾಗ ಶೀತ್ನಿ ಬಂದುಬಿಟ್ಟು ಈ ಥರ ಇರುತ್ತೆ. ತುಂಬಾ ಸ್ವೀಟಾಗಿ ತುಂಬಾ ಚೆನ್ನಾಗಿತ್ತು, ತುಂಬ ಎಳೆದಿತ್ತು. ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗ್ತಾ ಇರೋದು. ಇನ್ನೂ ಒಂದು 15 ದಿವಸ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದು.
ಇವಾಗ ಜಸ್ಟ್ ಸ್ಟಾರ್ಟ್ ಆಗ್ತಾ ಇರೋದು. ಸೊ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಅದರಲ್ಲಿ ಕಾಳೆಲ್ಲ ತುಂಬಿರಲಿಲ್ಲ. ಹಾಗೆ ಈ ಸರ್ತಿ ಮಳೆ ಕೂಡ ತುಂಬಾ ಕಡಿಮೆ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಶೀತ್ನಿ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇನ್ನೊಂದು 15 ದಿವಸ ಆದಮೇಲೆ ತುಂಬಾ ಚೆನ್ನಾಗಿ ಕಾಳೆಲ್ಲ ತುಂಬುತ್ತೆ, ಹಾಗೆ ಇನ್ನೂ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ನಮ್ಮದು ಕಾಕ ಸುಡ್ತಾ ಇದ್ದಾರೆ, ನಮ್ಮ ತಮ್ಮ ಎಲ್ಲರಿಗೂ ಕೂಡ ಊದಿ ಕೊಡ್ತಾ ಇದ್ದಾನೆ. ಸೊ ಈ ಥರ ಬಿಸಿ ಬಿಸಿ ತಿಂದ್ರೇ ಆ ಥರ ಮಜಾನೇ ಬೇರೆ. ಇದ್ರ ಜೊತೆ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಮತ್ತು ಕೊಬ್ಬರಿದು ಸ್ವೀಟ್ ಮಾಡ್ತಾರೆ, ಸಕ್ಕರೆ ಎಲ್ಲ ಹಾಕಿಬಿಟ್ಟು. ಹಾಗೆ ಇನ್ನೂ ಒಂದು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಶೇಂಗಾದ ಹಿಂಡಿ, ಉಪ್ಪು ಮತ್ತು ಮಿಕ್ಸ್ಚರ್ ಈ ಥರ ಎಲ್ಲ ಕೂಡ ತೊಗೊಂಡು ಬಂದಿದ್ರು. ನೋಡಿ ಇಲ್ಲೆಲ್ಲರಿಗೂ ಕೂಡ ಒಂದೊಂದು ಪ್ಲೇಟನ್ನು ಹಚ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ತಮ್ಮ ಇಲ್ಲಿ ಫೋಟೋ ಕೂಡ ಮಾಡ್ಕೊಂಡಿದ್ದ, ಸೊ ಆ ಒಂದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಂತ. ಹಾಗೆ ಒಂದು ಕಡೆ ಶೀತ್ನಿ ತಿಂತಾ ಇದ್ದೀವಿ, ಹಾಗೆ ಇನ್ನೂ ಒಂದು ಕಡೆ ನಮ್ಮದು ವೈನಿ ಬಂದುಬಿಟ್ಟು ಚಹಾ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಕುಡಿಯೋದಕ್ಕೆ ಕೂಡ ಹಾಲು ಕೂಡ ಕೊಡ್ತಾ ಇದ್ದಾರೆ. ಈ ಥರ ಶೀತ್ನಿ ತಿಂದ ಮೇಲೆ ಜಾಸ್ತಿ ನೀರು ಕುಡಿಬೇಡ್ದು, ಸೊ ಮಜ್ಜಿಗೆನೇ ಕುಡಿಬೇಕು. ಸೊ ಅದಕ್ಕೆ ಮಜ್ಜಿಗೆ ಕೂಡ ತೊಗೊಂಡು ಬಂದಿದ್ದಾರೆ. ಇದೇ ಫಸ್ಟ್ ಟೈಮ್ ನನ್ನ ಇಬ್ಬರು ಮಕ್ಕಳು ಕೂಡ ಈ ಥರ ಕುತ್ಕೊಂಡು ಶೀತ್ನಿ ತಿಂತಾ ಇರೋದು. ಪಾಪ ಅವರಿಗೆ ಗೊತ್ತೇ ಇರಲಿಲ್ಲ ಶೀತ್ನಿ ಅಂದರೆ ಹೇಗೆ ಸುಡ್ತಾರೆ, ಅದು ಹೇಗೆ ಬರುತ್ತೆ ಅಂತ. ಸೊ ನಮ್ಮದು ಕಾಕ ಎಲ್ಲ ಮಕ್ಕಳಿಗೆಲ್ಲ ತೊಗೊಂಡು ತಿರುಗಾಡಿಬಿಟ್ಟು ಎಲ್ಲ ಕೂಡ ತೋರಿಸ್ತಾ ಇದ್ರು. ಏನೋ ಒಂಥರ ಅವರಿಗೆ ಖುಷಿ ಆಯಿತು. ಪ್ರತಿ ಸರ್ತಿಗಿಂತ ಈ ಸರ್ತಿ ನನ್ನ ಇಬ್ಬರು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಸೊ ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಅರ್ಥ ಆಗುತ್ತೆ. ನನ್ನ ಮಗಳಿಗಿಂತ ನನ್ನ ಮಗ ಈ ಸರ್ತಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ಸೊ ಪ್ರಾಪರಾಗಿ ಅವನು ತನ್ನ ಕ್ರಿಸ್ಮಸ್ ಹಾಲಿಡೇಸನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು. ಸೊ ಈ ಥರ ಶೀತ್ನಿ ತಿನ್ನೋದಂದರೆ ಎಸ್ಪೆಷಲಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಸ್ವೀಟಾಗಿತ್ತು. ಸೊ ಯಾರ್ಯಾರಿಗೆಲ್ಲ ಈ ಥರ ಶೀತ್ನಿ ಪಾರ್ಟಿ ಇಷ್ಟ ಆಗುತ್ತೆ ಅವರು ಕೂಡ ನನಗೆ ಕೆಳಗಡೆ ಕಮೆಂಟ್ ಸೆಷನಲ್ಲಿ ತಿಳಿಸಿ, ನೀವು ಶೀತ್ನಿ ಪಾರ್ಟಿನ ಯಾವ ಥರ ಎಂಜಾಯ್ ಮಾಡ್ತೀರಾ ಅಂತ. ಆಮೇಲೆ ನಾವು ಹೊಲದಲ್ಲೆಲ್ಲ ಶೀತ್ನಿ ಅಂತೆಲ್ಲ ತಿಂದು ರಾತ್ರಿ 8 ಗಂಟೆಗೆ ಮನೆಗೆ ಬಂದ್ವಿ. ಆಮೇಲೆ ಮತ್ತೆ ನಾವು ತಿರ್ಗಾ ಮದ್ದನ್ನು ನೋಡೋದಕ್ಕೆ ಹೋದ್ವಿ. ಅಂದರೆ ಜಾತ್ರೆ ಆಗಿ ನೆಕ್ಸ್ಟ್ ಡೇನೇ ಮದ್ದನ್ನು ಇಡ್ತಾರೆ. ಸೊ ಇದೇ ಫಸ್ಟ್ ಟೈಮ್ ನಾನು ನಮ್ಮ ಊರಲ್ಲಿ ಮದ್ದನ್ನು ನೋಡೋದಕ್ಕೆ ಅಂತ ಹೋಗಿರೋದು. ಇದುವರೆಗೂ ನಾನು ನೋಡೇ ಇರಲಿಲ್ಲ, ಹಾಗೆ ನನಗೆ ಐಡಿಯಾ ಕೂಡ ಇರಲಿಲ್ಲ ಇಷ್ಟು ಚೆನ್ನಾಗಿ ಅವರು ಈ ಥರ ಎಲ್ಲ ಪಟಾಕಿ ಎಲ್ಲ ಹಚ್ತಾರೆ ಅಂತ. ಸೊ ನಾನು ಕೂಡ ನನ್ನ ಮಕ್ಕಳ ಜೊತೆ ಇದೇ ಫಸ್ಟ್ ಟೈಮ್ ನೋಡಿದ್ದು. ನಮ್ಮದು ವೈನಿದೆಲ್ಲ ಅವಾಗವಾಗ ಹೋಗ್ತಾ ಇರ್ತಾರೆ, ಆದರೆ ನಿಜವಾಗ್ಲೂ ನಾನು ಒಂದು ಸರ್ತಿ ಕೂಡ ಹೋಗಿರಲಿಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದನ್ನು ಕೂಡ ತುಂಬ ವರ್ಷ ಆದ ನಂತರ ನಾನು ನನ್ನ ತಾಯಿ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿರೋದು. ಸೊ 3 ರಿಂದ 4 ದಿವಸ ನಾನು ನಮ್ಮ ತಾಯಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಜಾಸ್ತಿ ಅಂದರೆ ನಾನು ಹೊಲದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದೆಲ್ಲ ಕೂಡ ನಾನು ಎಷ್ಟು ಸಾಧ್ಯವಾಯಿತು ಅಷ್ಟೆಲ್ಲ ನಾನು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ತಾಯಿ ಮನೆಗೆ ಹೋದಾಗ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ, ಹಾಗೆ ನೀವು ಈ ಥರ ಫ್ಯಾಮಿಲಿ ಜೊತೆ ಕುತ್ಕೊಂಡು ಶೀತ್ನಿ ತಿನ್ನೋದೆಲ್ಲ ಮಾಡ್ತೀರಾ ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಇವತ್ತಿಂದ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿಂದ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.